ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರಲ್ಲಿ ಈಗ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಜಲೀಲನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ. ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಯಚೂರಿನ ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ. ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಚ್ಚಿ ಹೋದ ಚನ್ನಬಸಪ್ಪನಿಗಾಗಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ. ಆಲ್ಮೋಸ್ಟ್ 7 ಗಂಟೆಗಳ ಬಳಿಕ ಜಲೀಲನ್ನ ರಕ್ಷಣೆ ಮಾಡಲಾಗಿದ್ದು ರಕ್ಷಣೆಗೆ ಇಳಿದಿದ್ದಂತಹ 3 ಸಿಬ್ಬಂದಿ ಕೂಡ ಸೇಫ್ ಆಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಕೊಚ್ಚಿ ಹೋಗಿದ್ರು. ಅನಂತರ ಅವರನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಯಿತು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಜಲೀಲನ್ನ ಈಗ ಕ್ರೇನ್ ಮೂಲಕ ರಕ್ಷಣೆ ಮಾಡಿರುವಂತಹ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕ್ರೇನ್ ಮೂಲಕ ಸಿಬ್ಬಂದಿ ಜಲೀಲನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಚನ್ನಬಸಪ್ಪನನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಅಲೆಗೆ ಆತ ಕೊಚ್ಚಿ ಹೋಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆತನನ್ನ ಹುಡುಕುವಂತಹ ಕಾರ್ಯ ಮಾಡಬೇಕಾಗಿದೆ. ರಾಯಚೂರಿನ ಮಸ್ಕಿಯಲ್ಲಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಇಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ರು. ಬಹಿರ್ದೆಸೆಗೆ ಹೋದಂತವರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು. ಮಸ್ಕಿ ನಾಲೆಯ ನೀರು ಹೊರಬಿಟ್ಟ ಕಾರಣಕ್ಕಾಗಿ ಅಲ್ಲಿ ಆ ತರದ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಅದರಲ್ಲಿ ಚನ್ನಬಸಪ್ಪ ಮತ್ತು ಜಲೀಲ್ ಇಬ್ರು ಕೂಡ ಸಿಕ್ಕಾಕೊಂಡಿದ್ರು. ಆದ್ರೆ ಚನ್ನಬಸಪ್ಪನನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನೀರಿನ ಸೆಳೆತಕ್ಕೆ ಆತ ಕೊಚ್ಚಿ ಹೋಗ್ತಾನೆ. ಆತನನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ 3 ರಕ್ಷಣಾ ಸಿಬ್ಬಂದಿಯಲ್ಲಿ ಮತ್ತೊಬ್ಬ ಸಿಬ್ಬಂದಿ ಕೂಡ ಕೊಚ್ಕೊಂಡು ಹೋಗ್ತಾರೆ. ಆನಂತರ ಅವರನ್ನ ಸೇಫ್ ಮಾಡಲಾಗುತ್ತೆ. ಆದ್ರೆ ಚನ್ನಬಸಪ್ಪನನ್ನ ಇನ್ನೂ ಕೂಡ ಸೇಫ್ ಮಾಡೋದಕ್ಕೆ ಆಗಿಲ್ಲ. ಕೊಚ್ಕೊಂಡು ನೀರಲ್ಲಿ ಹೋಗಿರುವುದನ್ನ ಹುಡುಕಬೇಕಾಗಿದೆ. ಇನ್ನೊಂದ್ ಕಡೆ ಜಲೀಲ್ನನ್ನ ಈಗ ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ಪ್ರಕಾಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೀಗ ಜಲೀಲ್ನನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಕಡೆ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಈಗ ಚನ್ನಬಸಪ್ಪನನ್ನ ಹುಡುಕುವಂತ ಕೆಲಸ ಹೇಗ್ ಸಾಗ್ತಿದೆ ಅಲ್ಲಿ? ಮೇಡಮ್, ಈಗ ಅವರು ಜಲೀಲ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಕ್ರಿಯೆ ಮುಖಾಂತರ 3 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಅವನ ಮೇಲೆ ತಗೊಂಡ್ಬಂದ್ರೆ ಇವಾಗ ತಗೊಂಡಿದ್ರೆ ಅವನ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ. ಸ್ಥಳದಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿ, ವೈದ್ಯಾಧಿಕಾರಿಗಳು ಎಲ್ಲ ಎಲ್ಲ ಸಹಕಾರ ಮಾಡಿದ್ದಾರೆ ಇವಾಗ. ಏನ ಈಗ ಅಲ್ಲಿ ನೊಳಗ ಸಿದ್ಕೊಂಡು ಎಲ್ಲರೂ ಬಂದಂಗಾಯ್ತು ಹೊರಗಡೆ. ಅಂದ್ರೆ ಈಗ ಅಲ್ಲಿ ಇನ್ನೊಬ್ರು ಇದ್ರಲ್ಲ ಈಗ ಚನ್ನಬಸಪ್ಪ ಅಂತ ಅವ್ರಂತೂ ಕೊಚ್ಕೊಂಡು ಹೋಗಿದ್ದಾರೆ ನೀರಲ್ಲಿ. ಕೊಚ್ಚೋಗಿದ್ರೆ ಅವ್ನ ಬಾಡಿ ಹುಡ್ತಾ ಇದಾರೆ, ಶವ ಹುಡ್ತಾ ಇದಾರೆ ಅವನು. ಅಂದ್ರೆ ಈಗ ಎಲ್ಲೂ ಸೇಫ್ ಆಗಿ ಇರುವಂತಹ ಚಾನ್ಸಸ್ ಇಲ್ವಾ ಅಲ್ಲಿ? ಇಲ್ಲ ಸೇಫ್ ಆಗಿ ಚಾನ್ಸ್ ಇಲ್ಲ ಮೇಡಮ್. ಅಂದ್ರೆ ನೀರಿನ ರಭಸ ಜಾಸ್ತಿ ಇದೆ. ಆಮೇಲೆ ಎಲ್ಲೋ ಏನಾದ್ರೂ ಗಿಡ ಗಟ್ಟಿಗಳನ್ನ ಹಿಡ್ಕೊಂಡು ಎಲ್ಲಾದ್ರೂ ನಿಂತ್ಕೊಳ್ಳುವಂತ ಪರಿಸ್ಥಿತಿಯೂ ಇಲ್ಲ. ಸಾಧ್ಯತೆ ಕಡಿಮೆ. ಈಗ ಇಡೀ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಮತ್ತು ಪುರಸಭೆಯವರು ಈಗ ಆಲ್ರೆಡಿ ಅವ್ರನ್ನ ಶೋಧನಾ ಕಾರ್ಯ ಆರಂಭ ಮಾಡಿದ್ದಾರೆ ಇವಾಗ. ಅಲ್ಲ, ಈಗ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಣೆ ಆಲ್ಮೋಸ್ಟ್ ಆಗಿತ್ತಲ್ವಾ ಚನ್ನಬಸಪ್ಪ ಅವ್ರದ್ದು? ರಕ್ಷಣೆ ಮಾಡಕ್ ಹೋದಾಗ ಒಂದು ಹಗ್ಗ ಹಾಕಿದ್ರು ಅವನಿಗೆ ಕರ್ಕೊಂಬರಕ್ಕೆ. 3 ಕರ್ಕೊಂಬರಕ್ ಹೋಗಿದ್ರು ಅಲ್ಲಿಗೆ. ಅರ್ಧ ದಾರಿ ಬಂದಾಗ ಆ ಹಗ್ಗ ಕಟ್ಟಾಯ್ತು. ಹಗ್ಗ ಕಟ್ಟಾದಾಗ ಚೆನ್ನಪ್ಪ ಸೇರಿ 3 ಸಿಬ್ಬಂದಿ ಕೊಚ್ಚಿ ಹೋದ್ರು. ಕೊಚ್ಚಿ ಹೋದಾಗ 3 ಸಿಬ್ಬಂದಿ 1 ಕಿಲೋಮೀಟರ್ ಹೋಗಿ ಹರ್ಕೊಂಡು ಹೋಗಿ ಜಾಲಿ ಗಿಡದಲ್ಲಿ ಸಹಾಯದಿಂದ ರಕ್ಷಣೆ ಪಡಿಕೊಂಡ್ರು ಅವ್ರನ್ನ. ಆಮೇಲೆ ಪೊಲೀಸರು ಸಿಬ್ಬಂದಿ ರಕ್ಷಣೆ ಮಾಡಿತ್ತು 3ರನ್ನ. ಆದ್ರೆ ಚನ್ನಬಸಪ್ಪನ ಮಾಡಕ್ ಆಗ್ಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವ್ರು ರಕ್ಷಣೆ ಮಾಡಕ್ ಹೋದ್ರು ಎಕ್ಸ್ಟ್ರಾ ಒಂದ್ ಇತ್ತು ಹೋಗ್ಬೇಕಾಗಿತ್ತು. ರಕ್ಷಾ ಕವಚ ಬರ್ತದಲ್ಲ, ಹಾಕ್ಬೇಕಾಗಿತ್ತು. ಸೇಫ್ ಗಾರ್ಡ್ ಹಾಕಿರ್ಲಿಲ್ಲ. ಒಂದ್ ತಪ್ಪಾಯ್ತಲ್ಲೇ. ಹಗ್ಗ ಅದು ಸ್ಟ್ರೆಂತ್ ಇರ್ಲಿಲ್ಲ. 2 ಮಿಸ್ಟೇಕ್ ಆಯ್ತು. ಅಂದ್ರೆ ಒಂದಷ್ಟು ಪೂರ್ವ ಸಿದ್ಧತೆ ಇರ್ಲಿಲ್ವಾ ಹಾಗಾದ್ರೆ ಅಲ್ಲಿ? ಪೂರ್ವ ಸಿದ್ಧತೆ ಕಡಿಮೆ, ಸಿದ್ಧತೆ ಆಗಿರ್ಲಿಲ್ಲ. ಪೂರ್ವ ಸಿದ್ಧ ಆಗದ ಕಾರಣ ಇದು ಅವಘಡ ನಡೆದಿದೆ. ಅಂದ್ರೆ ನೀರಿನ ರಭಸ ಎಷ್ಟಿದೆ, ನೀರಿನ ಆಳ ಇದೆ, ಏನು ತಿಳ್ಕೊಂಡಿಲ್ಲ. ಏನಿಲ್ಲ, ಏನು ತಿಳ್ಕೊಂಡಿಲ್ಲ ಅವರು. ಆಮೇಲೆ ಅದು ಏನಾಗಿದೆ ಅಂದ್ರೆ 2 ಗುಡ್ಡಗಳ ಮಧ್ಯೆ ಹರಿತಿರೋದ್ರಿಂದ ಸೆಳವು ಜಾಸ್ತಿ ಇದೆ ಅಲ್ಲಿ. ಎಂತ ಇದ್ರು ಕೂಡ ಕಿತ್ತು ಹೋಗುತ್ತಲ್ಲ, ಅದು ಇಂದ್ರಕ್ ಆಗಲ್ಲ ಹಗ್ಗ ಅಲ್ಲಿ. ಈಗ ಜಲೀಲ್ ನಮ್ಮವ್ರನ್ನ ಸತತ 3 ಗಂಟೆ ನಂತರ ಆ ಕ್ರೇನ್ ತರಿಸಿ ಕ್ರೇನ್ ಸಹಾಯದಿಂದ ಟ್ರಾಫಿಕ್ ಬಂದ್ ಮಾಡಿ
ಎರಡು ಕಡೆ ಇವತ್ತು ಮಾರ್ಕೆಟ್ ಮಸ್ಕಿ ಎರಡು ಕಡೆ ಟ್ರಾಫಿಕ್ ಮಾಡಿ ಸುಮಾರು ಒಂದು 3 ಗಂಟೆ ಜನಜೀವನ ಅಸ್ತವ್ಯಸ್ತ ಇಲ್ಲಿ. ಸಿಟಿ ಮಧ್ಯದಲ್ಲಿ ಇದೆ ಹಳ್ಳ ಅದು. ಹೀಗಾಗಿ ತೊಂದರೆ ಆಗಿದೆ. ಈಗ ರಕ್ಷಣೆ ಮಾಡಿದ್ದಾರೆ. ಸದ್ಯ ಜಲೀಲ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದ್ರೆ ಈಗ ಅವರು ಒಂದ್ ಸ್ವಲ್ಪ ಭಯ ಪಟ್ಕೊಂಡಿದ್ರ ಹೇಗೆ ಅಂತ ಹೇಳಿ? ಸ್ವಲ್ಪ ಭಯ ಆಗಿದೆ ಅವ್ರಿಗೆ, ಭಯ ಆಗಿದೆ. ಕಣ್ಮುಂದೆ ಬರ್ಕೊಂಡಲ್ಲ ಅವ್ನು ಭಯ ಆಗಿದೆ. ಸಹಜ ಅದು ಕಣ್ಮುಂದೆ ಬರ್ಕೊಂಡು ಹೋದಾಗ ಅದು ಸಹಜ ಆಗೇ ಆಗತ್ತೆ ಭಯ ಅವನಿಗೆ. ಹೀಗಾಗಿ ಅವನ ಕ್ರೇನ್ ಕಟ್ಟಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎಲ್ಲ ಆಡಳಿತ ನಿಂತು ಅವನ ಸತತ 3 ಗಂಟೆಗ ನಂತರ ಮೇಲೆ ತಂದು ಅವನ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಈಗ ಎಲ್ಲ ಆಗಿದೆ. ಕಂಟಿನ್ಯೂ ಮಾಡ್ತಿದಾರಾ? ಮಾಡ್ತಾ ಇದ್ದಾರೆ ಶುರುವಾಗಿದೆ ಮೇಡಮ್. ಓಕೆ. ಈಗ ಒಂದ್ ಕಡೆ ಸಿಬ್ಬಂದಿಗಳ ಕೊರತೆ ಏನು ಇಲ್ಲ ಅಲ್ಲಿ, ಆತರ ಏನಿಲ್ಲ ಅಲ್ಲ? ಇಲ್ಲಿ ಏನಿಲ್ಲ ಮೇಡಮ್, ಇಲ್ಲಿ ಸಿಬ್ಬಂದಿ ಇಲ್ಲ. ಇಲ್ಲಿ ಮಸ್ಕಿಯಲ್ಲಿ ಅಗ್ನಿಶಾಮಕ ಠಾಣೆ ಆಗ್ಬೇಕಾಗಿತ್ತು. ಮಸ್ಕಿ ತಾಲೂಕ್ ಹೆಡ್ ಕ್ವಾರ್ಟರ್ ಆಗಿಲ್ಲ. ನಮಗ ಇಲ್ಲೇ ಅಗ್ನಿಶಾಮಕ ಸಿಬ್ಬಂದಿ ಇಷ್ಟೊತ್ತಿಗಾಲೇ ಅವ್ರನ್ನ ರಕ್ಷಣೆ ಮಾಡೋದಾಗಿತ್ತು. ನಾವು ಲಿಂಗಸ್ಗೂರಿಂದ ಸಿಂಧೂರಿಂದ ತಂಡ ಕರ್ಸ್ಬೇಕಾಗಿತ್ತು. ಈಗ ಅವ್ರು ಬರ್ಬೇಕಾದ್ರೆ 1 ಗಂಟೆ ಟೈಮ್ ಹಿಡಿತದೆ ಇಲ್ಲಿ. ಈಗ ನೀರಿನ ರಭಸ ಜಾಸ್ತಿ ಆಯ್ತು, ನೀರಿನ ಹರಿವು ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಾಗ್ತಾ ಇದೆ. ಓಕೆ ಫೈನ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕೊಪ್ಪಳ ಜಿಲ್ಲಾದ್ಯಂತ ನಿನ್ನೆ ರಾತ್ರಿಯಿಂದ ಭಾರಿ ಮಳೆಯಾಗ್ತಾ ಇದೆ. ಕಿನ್ನಾಳ ಡ್ಯಾಂನಿಂದ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ನೀರಿನ ರಭಸ ಮತ್ತು ಮಳೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೊಚ್ಚಿ ಹೋಗಿದೆ. ಕೋಳೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆಯೂ ಕೂಡ ಕಿತ್ತು ಹೋಗಿದೆ. ಸುಮಾರು 10 ಎಕರೆ ಜಮೀನಿನಲ್ಲಿದ್ದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಸಣ್ಣ ನೀರಾವರಿ ಇಲಾಖೆ ಮೇಲೆ ಕಳಪೆ ಕಾಮಗಾರಿಯ ಆರೋಪವನ್ನ ಮಾಡಲಾಗಿದೆ. ಅದರ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಕುರುಗಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುರಿದಂತ ಭಾರೀ ಮಳೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಹಲವು ಕಡೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕುಸಿದುಕೊಂಡು ಹೋಗಿವೆ. ನಾವೀಗ ಕಿನ್ನಾಳದ ಹಿರೇಹಳ್ಳದಿಂದ ಹರಿಯುವಂತ ನೀರನ್ನ ತಡಿಲಿಕ್ಕಾಗಿ ಕೋಳೂರಿನ ಬಳಿ ನಿರ್ಮಾಣ ಮಾಡಿರುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸ್ಥಳದಲ್ಲಿದ್ದೀವಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು, ನಿನ್ನೆಯ ಮಳೆಗೆ ಈ ಕೋಳೂರಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ತಡೆಗೋಡೆ ಮತ್ತು ಅದರ ತಡೆಗೋಡೆಯ ಸುತ್ತ ಇರುವಂತ ಹೊಲದ ಮಣ್ಣು ಕುಸಿದು ಬಿದ್ದಿದೆ. ನೀರು ಎಷ್ಟು ರಭಸವಾಗಿ ಹರಿತಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡಬಹುದು. ಅದೇ ರೀತಿ ದಂಡೆಯಲ್ಲಿ ಮಣ್ಣು ಯಾವ ರೀತಿ ಕುಸಿತಾ ಬಂದಿದೆ. ತಡೆಗೋಡೆಯನ್ನು ಮೀರಿ ಸುಮಾರು 50 ಮೀಟರ್ ದೂರದಲ್ಲಿ ಇರುವಂತ ಹೊಲ ಮತ್ತು ಗದ್ದೆಗಳ ಮಣ್ಣು ಕೂಡ ಕುಸಿದು ಬಿದ್ದಿದೆ. ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೇ ಇದೆ. ಈ ನೀರಿನ ಮಣ್ಣಿನ ಕುಸಿತದಿಂದ ಸುಮಾರು 14-15 ಪಂಪ್ ಸೆಟ್ಗಳು ಕೂಡ ಸಂಪೂರ್ಣ ನಾಶ ಆಗಿವೆ. ಹಾಗೆಯೇ ಅದರ ಮುಂಭಾಗದಲ್ಲಿ ನೀವು ನೋಡ್ತಿರ್ಬೋದು, ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಕಟ್ಟಿರುವಂತ ತಡೆಗೋಡೆ ಯಾವ ರೀತಿ ಕುಸಿದು ಬಿದ್ದಿದೆ. ಹಾಗೇನೆ ನೀರಿನ ಗೇಟ್ಗಳನ್ನ ಎತ್ತಲಾರ್ದಕ್ಕೆ ಹಳ್ಳದಲ್ಲಿರುವಂತ ಎಲ್ಲ ಏನು ಸಾಕಷ್ಟು ತ್ಯಾಜ್ಯಗಳು ಕೂಡ ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಂಟ್ಕೊಂಡು ಬಂದಿದೆ. ಅದೇ ರೀತಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ತಡೆಗೋಡೆ ಎಲ್ಲಿವರೆಗೂ ಕುಸಿದಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಅಲ್ಲಿಂದ ಹಿಡಿದು ಸುಮಾರು 50 ಮೀಟರ್ ದೂರದವರೆಗೆ ಹೊಲಗಳ ಮಣ್ಣು ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೇ ಇದೆ. ಜಮೀನಿನ ರೈತರು ಮತ್ತು ಜಮೀನಿನ ಮಾಲಕರು ಕೂಡ ಅಲ್ಲಿ ಆ ಭೂಮಿಯನ್ನು ತಮ್ಮ ಭೂಮಿಯನ್ನ ಹಾಳಾಗಿರುವಂತಹ ಪಂಪ್ಸೆಟ್ ಅನ್ನ ನೋಡ್ತಾ ಇದ್ದಾರೆ. ಆ ಭಾಗಕ್ಕೆ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ರೈತರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜಿನ ದೃಶ್ಯವನ್ನ ನೀವು ನೋಡ್ತಿರ್ಬೋದು. ಇಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗಲೂ ಕೂಡ ಕುಸಿತಾನೇ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಒಂದು ರಸ್ತೆ ಯಾವ ರೀತಿ ಹಂತ ಹಂತವಾಗಿ ಟಿಸಿಲು ಹೊಡಿತಾ ಇದೆ ಅನ್ನೋದನ್ನ ನೋಡ್ತಿರ್ಬೋದು. ಈಗಷ್ಟೇ 10 ನಿಮಿಷಗಳ ಕೆಳಗೆ ಇದು ಕೂರ್ಕೊಂಡಿತ್ತು. ಈಗಾಗಲೇ ಸುಮಾರು 1.5 ಸೆಂಟಿಮೀಟರ್ನಷ್ಟು ಇದು ಏನು ಬಿರುಕು ಬಿಡ್ತಾ ಇದೆ. ಕೊಪ್ಪಳದ ತಹಶೀಲ್ದಾರ್ GB ಮಜ್ಗಿ ಅವರು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮೇಲ್ಭಾಗದಲ್ಲೇ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಇದ್ದಾರೆ. ಈಗ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ತಹಶೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದು ಬಿದ್ದಿದೆ, ಏನ್ ಹೇಳ್ತಿದ್ರ ಬಗ್ಗೆ? ಇದು ಆ್ಯಕ್ಚುಲಿ ಈ ಹಿಂದೆ ಕೂಡ ಒಂದು 2 ತಿಂಗಳಿಂದ ಕೂಡ ಮಳೆ ಆಗೋದು ಟೈಪ್ ಸ್ವಲ್ಪ ಆಗಿತ್ತು. ಅವು ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ವಿ. ಈಗ ಜಾಸ್ತಿ ನಿನ್ನೆ ರಾತ್ರಿ ಆದಂಥ ಮಳೆಗೆ ಜಾಸ್ತಿ ನೀರು ಬಂದಿದ್ದಕ್ಕೆ ಆ್ಯಕ್ಚುಲಿ ಈ ಜಮೀನು ಮಣ್ಣು ಸಮೇತ ಕೊಟ್ಟಿರೋದು ಸುಮಾರು ಒಂದು 2-3 ಹೆಕ್ಟರ್ ಆಗ್ಬೋದು. ಈ ಬಗ್ಗೆ ಸ್ಥಳಕ್ಕೆ ನಮ್ಮ ಸಿಬ್ಬಂದಿಗಳು ಬಂದಿರ್ತಾರೆ, ಪರಿಶೀಲನೆ ಮಾಡಿ NDRF ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೇನು ಪರಿಹಾರ ಕೊಡಬೇಕಾಗ್ತದೆ ಆ ಪರಿಹಾರ ಮಾಡಿ. ಒಟ್ಟಾರೆ ಈ ಮಳೆಯಿಂದ ಅವಾಂತರ ಆಗಿದ್ದು ಸತ್ಯ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದಿದ್ದು ರೈತರ ಜಮೀನುಗಳಿಗೆ ಹಾನಿಯಾಗಿದ್ದು ಸತ್ಯ. ಇದಕ್ಕೆ ಸಂಬಂಧಪಟ್ಟಂತೆ NDRF ಗೈಡ್ಲೈನ್ಸ್ ಪ್ರಕಾರ ನಾವು ರೈತರಿಗೆ ಪರಿಹಾರವನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ತಹಶೀಲ್ದಾರ್ GB ಮಜ್ಗಿ ಅವರು ಹೇಳಿದ್ದಾರೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ. ಹಳ್ಳ ದಾಟುವಾಗ ಕೊಚ್ಚಿ ಹೋಗಿದ್ದಾರೆ ವೃದ್ಧ, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಪ್ಪಳದ ಹುಲಿಗಿ ಶಿವಪುರದ ನಡುವಿನ ಸೇತುವೆ ಮೇಲಿಂದ ಸೈಕಲ್ ಎತ್ಕೊಂಡು ಬರ್ತಾ ಇದ್ದ
ವೃದ್ಧ ನೀರು ಪಾಲಾಗಿದ್ರು. ಸುಮಾರು ಅರ್ಧ ಕಿಲೋಮೀಟರ್ ದೂರ ಕೊಚ್ಚಿ ಹೋಗಿದ್ದಂತಹ ಅಜ್ಜ ಈಗ ಈಜಿ ದಡ ಸೇರಿದ್ದಾರೆ. ಇನ್ನು ಕೊಪ್ಪಳದಲ್ಲೂ ಮಳೆಯಿಂದಾಗಿ ಹಳ್ಳಗಳು ಭರ್ತಿಯಾಗಿದೆ. ಅಳವಂಡಿ ಕಂಪ್ಲಿ ರಸ್ತೆಯ ಹಳ್ಳ ದಾಟೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಅಳವಂಡಿ ಗ್ರಾಮದಲ್ಲಿ ಮೃತ ವ್ಯಕ್ತಿಯ ಶವವನ್ನು ಗ್ರಾಮಸ್ಥರು ಹಳ್ಳದಲ್ಲಿಯೇ ಹೊತ್ತೊಯ್ದಿದ್ದಾರೆ. ಹಳ್ಳಕ್ಕೆ ಸೇತುವೆ ಇಲ್ಲದ್ರಿಂದ ಹಳ್ಳ ದಾಟೋದಕ್ಕೆ ಗ್ರಾಮಸ್ಥರು ಪರದಾಡಿದ್ರು. ಕಂಪ್ಲಿ ಸೇರಿ ಸುಮಾರು 6 ಗ್ರಾಮದ ಜನ ಇದೇ ರಸ್ತೆ ಮೂಲಕ ಅಳವಂಡಿ ತಲುಪಬೇಕಾಗುತ್ತೆ. ಆಲ್ಮೋಸ್ಟ್ 1 ದಶಕದಿಂದ ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಆಸ್ಪತ್ರೆಯಲ್ಲಿ ಬಾಣಂತಿಯರು ನರಕ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಬಿಸಿ ನೀರು ಸಿಗದೆ ಹಸಿ ಬಾಣಂತಿಯರು ಪರದಾಟವನ್ನ ಮಾಡ್ತಾ ಇದ್ದು ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಬಿಸಿ ನೀರು ಸಿಗ್ತಾ ಇಲ್ಲ, ಬಾಣಂತಿಯರು ಪರದಾಟವನ್ನ ಮಾಡಬೇಕಾದಂತಹ ಸಿಚುವೇಶನ್ ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯಲ್ಲಿ ನಡೀತಾ ಇರೋದು. ಬಾಣಂತಿಯರಿಗೆ ಸ್ನಾನಕ್ಕೂ ಕೂಡ ಬಿಸಿ ನೀರು ಸಿಗ್ತಾ ಇಲ್ಲ. ಪಕ್ಕದಲ್ಲಿರುವಂತಹ ಅಂಗಡಿಯಿಂದ ಬಿಸಿ ನೀರನ್ನ ತರಬೇಕಾಗತ್ತೆ. ಏನಾದ್ರೂ ಬಿಸಿ ನೀರು ಬೇಕಂದ್ರೆ ಹಾಸ್ಪಿಟಲ್ ಅಲ್ಲಿ ಈ ಒಂದು ಸಿಚುವೇಶನ್ ನಿರ್ಮಾಣ ಆಗಿರೋದು. ನವಜಾತ ಶಿಶುಗಳ ಸ್ನಾನಕ್ಕೂ ಕೂಡ ಬಿಸಿ ನೀರಿಲ್ಲ. ಅಂಗಡಿಯಲ್ಲಿ ಬಿಸಿ ನೀರಿಗೆ 30 ರೂಪಾಯಿ ಕೊಡಬೇಕು. ನೀರಿಗಾಗಿ ನಿತ್ಯ ನೂರಾರು ಗರ್ಭಿಣಿಯರು ಅದರ ಜೊತೆಗೆ ಬಾಣಂತಿಯರು ಪರದಾಟವನ್ನು ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಬೆಡ್ಶೀಟ ಕೂಡ ಇಲ್ಲ, ಮನೆಯಿಂದನೇ ತರಬೇಕಾಗುತ್ತೆ. ಗರ್ಭಿಣಿಯರು ಮನೆಯಿಂದನೇ ಬೆಡ್ಶೀಟ್ ತರಬೇಕು, ಬಿಸಿನೀರು ಸಿಗ್ತಾ ಇಲ್ಲ. ಇತ್ತ ಬೆಡ್ಶೀಟ್ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಒಂದ್ ಕಡೆ ಗರ್ಭಿಣಿಯರು, ಇನ್ನೊಂದ್ ಕಡೆ ಬಾಣಂತಿಯರು ದಿನಾಲು ಪರದಾಟವನ್ನ ಅನುಭವಿಸಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ. ಇದು ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯ ಅವ್ಯವಸ್ಥೆ. 6 ದಿನ ಆದ್ರೂ ನೋಡ್ರಿ, ಹುಡುಗರಿಗೆ ಒಳಗೆ ಹೆಚ್ಚಿನ ಕಸಿರು ಸ್ವಚ್ಛ ಮಾಡ್ರಿ ಮಕ್ಕಳಿಗೆ ಅಂತಾರೆ. ಖುಷಿಗೆ ಸ್ವಚ್ಛ ಮಾಡಕ್ಕೆ ನೀರ ಇಲ್ರಿ ನಮಗೀಗ. ಹೊರಗೆ 30 ರೂಪಾಯಿ ಕೊಟ್ಟು ತರೋದ್ರಿ, 10 ರೂಪಾಯಿ ಕೊಟ್ಟು ಕಾಸ್ಕೊಂಬರೋದು, ಅವನ್ನ ಮಾಡೋದ್ರಿ. ಬಾಣತಿಯರಿಗೆ ಅಷ್ಟು ಕೊಡ್ಯಾಕ ಕೊಡೋದ್ರಿ ನಮ್ಗೆ ಇಲ್ರಿ. ಬಾಣತಿಯ ಪರಿಸ್ಥಿತಿ ನೀರು ಇಲ್ರಿ, ಅದ್ರಾಗ ಮಾಡೋದು 40 ರೂಪಾಯಿ ಬಟ್ಲೆ ಆಗೋದು ಕಷ್ಟ ಆಗ. ಬಿಸಿನೀರು ಮುಂದೆ ತೊಂದರೆ ಆಕತ್ರಿ. ಅದು ನಾವು ಮನೆಗೆ ಹೋಗಿಂದಾಗ ತೊಂದರೆ ಪಡ್ಸೋದು ನಾವು ರೀ ಬಾಣತಿಯರು. ಬಡವರು ಬರೋದ್ರಿ ಇಲ್ಲೇ ಬಂದ್ರ ಇಲ್ಲೇ ಬೆಡ್ಡಿನ ವ್ಯವಸ್ಥೆ ಇಲ್ಲ. ಬೆಡ್ಶೀಟ್ ಕೊಡೋದಿಲ್ಲ, ಹೊಚ್ಕೊಳಕ್ಕೂ ಕೊಡೋದಿಲ್ಲ. ಬಿಸಿನೀರು ಸೌಕರ್ಯಕ್ಕೂ ಮೊದಲೇ ಇಲ್ಲ. ಬಾಂತಿಯರಿಗೆ ಹೊರಗೆ ತರಬೇಕು, ಕಾಸ್ಬೇಕು. ಅಲ್ಲೇ ರೊಕ್ಕ ಕೊಟ್ಟು 100 ರೂಪಾಯಿ ಬೀಳ್ತೈತ್ರಿ. ಕಾಸ್ಕೊಂಬಂದು ಇಲ್ಲಿ ಹಾಕ್ಬೇಕ್ರಿ. ಮತ್ತು ಮಗುಗ್ರಿ ಹಾಲು ಕಾಸಾಕ ನೀವು ಬಿಸ್ಲೇರಿ ಬಾಟ್ಲಿ ತಮ್ಮಂದು ಕೊಡ್ಬೇಕಿಲ್ಲೇ, ನಾವು ಕಾಶಿ ಪೌಡ್ರ್ ಹಾಲು ಹಾಕ್ತೀವಿ ಅಂತ ಹೇಳ್ತಾವ್ರಿ. ಮತ್ತು ಯಾರು ಕೇಳೋರಿಲ್ಲಲ್ಲ ಸರ್ ಅದನ್ನು. ಇದಕ್ಕೆ ಸಂಬಂಧಪಟ್ಟವರು ಯಾರು ಕೇಳೋರಿದ್ರೆ ಏನಾರು ಆಕೈತ್ರಿ. ಇಷ್ಟು ಒಬ್ಬರು ಕೇಳಕ್ಕೆ ಹೋದ್ರೆ ದಾದ ಮಾಡೋದಿಲ್ಲ ರೀ. ಉನ್ನತಗಳ ಬಗ್ಗೆ ಅವರು ಜನಪರ ಕಾಳಜಿ ವಹಿಸಿ ಅದರ ಬಗ್ಗೆ ಬೆಳಕು ಚೆಲ್ಲಿ ನಮಗೆ ಅದರ ಅರಿವು ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಕೆಲವೊಂದಿಷ್ಟು ಸಮಸ್ಯೆಗಳು ಇಲ್ಲಿ ಇದಾವೆ, ಇಲ್ಲ ಅಂತಲ್ಲ. ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಬಿಸಿನೀರನ್ನ ಇದನ್ನು ಸರಬರಾಜು ಮಾಡುವಂಥ ಕೊರತೆ ಇದೆ. ನೀರದ ನಮ್ಮಲ್ಲಿ, ಅದ್ರ ಬಿಸಿನೀರನ್ನು ಎಲ್ಲ ವಾರ್ಡ್ಗಳಲ್ಲಿ ಕೊಡೋದು ಸ್ವಲ್ಪ ಸಮಸ್ಯೆ ಆಗ್ತದೆ. ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಇದೆ ಅಷ್ಟೇ. ಆದರೆ ಎಲ್ಲ ವಾರ್ಡ್ಗಳಲ್ಲಿ ಕೊಡ್ರಿ ಅಂತೇಳಿ ಅವರು ಒಂದು ಕಾಳಜಿ ವಹಿಸಿ ಕೇಳಿದ್ದಾರೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಅದು ನಿನ್ನೆನ ಬಂದಾಗಿದೆ. ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಇದು ಮಾಡಿ ಸರಿಪಡಿಸ್ತೀವಿ ಅದನ್ನು. ಇವತ್ತು ಬಿಸಿನೀರಿಂದ ಏನದ ಅದರದ್ದು ನಮ್ಮ ಡೈರೆಕ್ಟರ್ ಜೊತೆಗೆ ಇವತ್ತು ಮುಂಜಾನೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅದರ ಸ್ವಲ್ಪ ಪರ್ಮಿಷನ್ ಆಲ್ರೆಡಿ ತೊಗೊಂಡಿದ್ದೇವೆ. ಬಿಸಿನೀರಿನ ವ್ಯವಸ್ಥೆಯನ್ನು ಇನ್ನು ಎಲ್ಲ ವಾರ್ಡ್ನಲ್ಲಿ ಮಾಡಿಕೊಡ್ಲಿಕ್ಕೆ ಕ್ರಮ ತಗೋತೀವಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಈ ಒಂದು ಆಸ್ಪತ್ರೆಯಲ್ಲಿ ಏನೇನು ಅವ್ಯವಸ್ಥೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ತಿಪ್ಪಣ್ಣನವರು ಫೋನ್ ಸಂಪರ್ಕದಲ್ಲಿದ್ದಾರೆ. ತಿಪ್ಪಣ್ಣ ಅವರೇ, ಏನಿದು ಹಾಸ್ಪಿಟಲ್? ಏನು ಮನೆಯಲ್ಲೇ ಇದ್ರು ಅಟ್ಲೀಸ್ಟ್ ಬೇರೆ ಏನಾದರೂ ಒಂದು ಸೌಲಭ್ಯಗಳನ್ನ ಮಾಡ್ಕೋಬಹುದೇನು? ಈ ಹಾಸ್ಪಿಟಲ್ ಯಾವ ಸೌಲಭ್ಯನೂ ಇಲ್ವಾ? ಹಲೋ ಹೇಳ್ರಿ. ಹಾಸ್ಪಿಟಲ್ ವ್ಯವಸ್ಥೆ ಹೇಗಿದೆ ಅಂತ? ವ್ಯವಸ್ಥೆ ಎಲ್ಲ ಡಾಕ್ಟರ್ಸ್ ನರ್ಸ್ಗಳು ಎಲ್ಲ ಕರೆಕ್ಟ್ ಐತಿ ಮೇಡಮ್. ಆದ್ರೆ ಕುಡಿಯಕ್ಕೆ ಫಿಲ್ಟರ್ ನೀರು ವ್ಯವಸ್ಥೆ ಇದ್ದಿದ್ದಿಲ್ಲ ಮೇಡಮ್. ಹೊರಗಡೆ ನಾವು 30 ರೂಪಾಯಿ ಕೊಟ್ಟು ತೊಗೊಂಬರೋದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಿನ್ನೆಲಿಂದ ಒಂದ್ ಸ್ವಲ್ಪ ಚಲೋ ಮಾಡ್ಯಾರ. ಓಕೆ, ನಿನ್ನೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆಯಾ? ಅಂದ್ರೆ ನೀರೇನು ಬರ್ತಾ ಇದೆಯಾ? ಬರ್ತಾ ಇದ್ವಿ ಮೇಡಮ್. ಓಕೆ, ಏನಕ್ಕಂತ ಈ ತರ ಸಮಸ್ಯೆ ಆಗ್ತಿರೋದು? ಅವ್ರೇನೋ ಫಿಲ್ಟರ್ ಐತಿ ಮೇಡಮ್, ಆದ್ರೆ ಹೊರಗಡೆ ವ್ಯವಸ್ಥೆ ಐತಂತ. ಇದು ಮೋಸ್ಟ್ಲಿ ಹಾಸ್ಪಿಟಲ್ ಸಂಬಂಧ ಇಲ್ರಿ.
ಹೊರಗಡೆ ಬಂದ್ ಮಾಡ್ತಾರ ಒಂದ್ ಚಲೋ ಮಾಡ್ತಾರ ಅಂತಂದು ಹೇಳ್ತೀರಿ. ಈಗಂತೂ ಈಗ 2 ದಿವಸ ಆಯ್ತು, ಆ ತರ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಬಿಸಿನೀರು ಇಲ್ಲ ಸ್ನಾನ ಮಾಡಕ್ಕೆ, ಮಕ್ಕಳಿಗೆ, ಬಾಣಂತಿಗೆ, ಜೊತೆಗೆ ಅಲ್ಲಿ ಬೆಡ್ಶೀಟು ಇಲ್ಲ ಅಂತ ಹೇಳ್ತಾರೆ, ಹೌದಾ? ಹೌದು ಮೇಡಮ್, ಅದು ಮಾತ್ರ ಬಿಸಿನೀರು ಏನು ಬಾಂಚರಿಗೆ ಏನು ಕೊಡ್ತಾ ಇಲ್ಲ ಮೇಡಮ್. ಸ್ನಾನಕ್ಕೆ ಮಗುಗೆ ಕೊಡ್ತಾ ಇಲ್ಲ. ಆಮೇಲೆ ಬೆಡ್ ಮ್ಯಾಗ ಈಗ ಅದ್ರಾಗ ಮೊಸಲಿ ಜಡ್ ಒಂದ್ ಐತಲ್ಲ ಮೇಡಮ್, ಅದಕ್ಕೆ ಹಿಂದ್ ನೋಡ್ತಾರ. ಆಸಕ್ ಬೆಡ್ಡಿನ ಏನು ಸಮಸ್ಯೆ ಏನು ಇಲ್ರಿ. ಸಂಬಂಧಿತ ಹಾಸಿಗೆ ಒಳಗೆ ಮಕ್ಕೊಂತಾರ. ಹಾಸಿಗೆ ಅದೇ ಪ್ರಾಬ್ಲಮ್ ಏನಿಲ್ಲ. ಬಿಸಿನೀರು ಏನೈತಲ್ಲ ಆ ವ್ಯವಸ್ಥೆ ಇಲ್ರಿ. ಓಕೆ, ಥ್ಯಾಂಕ್ ಯು ತಿಪ್ಪಣ್ಣ ಅವರೇ ಮಾತನಾಡಿದ್ದಕ್ಕಾಗಿ. ನ್ಯೂಸ್ 18 ಜೊತೆ ಡಾಕ್ಟರ್ ಪಲ್ಲೇದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಸಾಕಷ್ಟು ಸಮಸ್ಯೆಗಳಿದೆ ಹಾಸ್ಪಿಟಲ್ ಅಲ್ಲಿ ಅಂತೇಳಿ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ಇದು ಸರಿ ಮಾಡುವಂತಹ ಪ್ರಯತ್ನ ಹೇಗ್ ಸಾಗ್ತಿದೆ? ಅದೆಲ್ಲ ಗಮನಕ್ಕೆ ಬಂದಿದೆ, ಅದು ಡಿ ಸಿ ಸಾಹೇಬ್ರ ಗಮನಕ್ಕೂ ಬಂದಿದೆ. ಅವರೆಲ್ಲ ಸಾಹೇಬ್ರನ್ನ ಮುತುವರ್ಜಿ ವಹಿಸಿ ಇವತ್ತೆಲ್ಲ ಅದನ್ನ ರಿಪೇರಿ ಮಾಡಿಸಿದೀವಿ. ಇವತ್ತೆಲ್ಲ ಸರಿ ಆಗಿದೆ ಮೇಡಮ್. ಅಲ್ಲ ಸರ್, ಈಗ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ ಈ ತರ ಸಮಸ್ಯೆ ಆದ್ರೆ ಮತ್ತೆ ಹೇಗ್ ಸರ್ ಹಾಸ್ಪಿಟಲ್ ಯಾಕೆ ಬರ್ಬೇಕು ಹೇಳಿ ಅಲ್ಲಿಗೆ? ಬಿಸಿನೀರಿಂದಷ್ಟೇ ಪ್ರಾಬ್ಲಮ್ ಇದ್ದಿತ್ತು, ಉಳಿದ ಯಾವ್ದೇ ರೀತಿ ಸಮಸ್ಯೆ ಇರ್ಲಿಲ್ಲ. ಬೆಡ್ಶೀಟು ಇಲ್ಲ ಅಂತ ಹೇಳ್ತಾರಲ್ಲ, ಬೆಡ್ಶೀಟು ಇಲ್ಲ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಇಲ್ಲ ಮೇಡಮ್, ಪ್ರಾಬ್ಲಮ್ ಇಲ್ಲ ಮೇಡಮ್. ಅದೇನಾಗಿದೆ, ನಮ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೇರೆ ಇದೆ, MCH ಹಾಸ್ಪಿಟಲ್ ಬೇರೆ ಇದೆ, ದೂರ ಇದಾವೆ. ಅದು ತಂದು ಹಾಕ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಒಂದೊಂದ್ಸರಿ ಆಗುತ್ತೆ. ಅದೇನಾಗಿದೆ, ಈಗ MCH ವಿಂಗ್ ಎಲ್ಲ ಟೋಟಲ್ OBC ಅಂಡ್ ಪೀಡಿಯಾಟ್ರಿಕ್ ಸೆಕ್ಷನ್ ಸಡನ್ ಆಗಿ ಈ ಕಡೆ ಶಿಫ್ಟ್ ಆಗಿದ್ರಿಂದ ಕಳೆದ 1 ತಿಂಗಳಲ್ಲಿ 5-6 ಪಟ್ಟು ಪೇಷಂಟ್ ಸಂಖ್ಯೆ ಜಾಸ್ತಿ ಆಗಿದೆ ಮೇಡಮ್. ಇಲ್ಲಿ ಮೊದ್ಲೆಲ್ಲ 1 ದಿವಸಕ್ಕೆ 2-3 ಡೆಲಿವರಿ ಆಗಿತ್ತು, ಈಗ 15-20 ಡೆಲಿವರಿ ಎಲ್ಲ ಆಗ್ತದೆ 1 ದಿವಸಕ್ಕೆನೆ. ಈ ತರ ಸಡನ್ ಆಗಿ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಅಲ್ಲ ಸರ್, ಒಳ್ಳೇದೇ ಅಲ್ವಾ ಸರ್? ಪೇಷಂಟ್ ಜಾಸ್ತಿ ಆದಷ್ಟು, ಈಗ ಡೆಲಿವರಿ ಜಾಸ್ತಿ ಆದಷ್ಟು ಒಳ್ಳೇದು ಮೇಡಮ್, ಒಳ್ಳೇದು. ಇನ್ಫ್ರಾಸ್ಟ್ರಕ್ಚರ್ ಸಡನ್ ಆಗಿ ಜಾಸ್ತಿ ಆದ ತಕ್ಷಣ ಸ್ವಲ್ಪ ಸೆಟಲ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದೆಲ್ಲ ವ್ಯವಸ್ಥೆಗಳು ಇರ್ಬೇಕಾಗತ್ತಲ್ವಾ? ಓಕೆ, ಈಗ ಯಾವಾಗ ಸರಿ ಆಗುತ್ತೆ ಸರ್ ಫೈನಲ್ ಆಗಿ? ಓಕೆ, ಅವರ ಸಂಪರ್ಕ ಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಕೂಡ ಜೋರಾಗಿದೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಚಿತ್ರಗಳನ್ನ ನೋಡ್ತಾ ಹೋಗೋದಾದ್ರೆ, ಸುರಪುರ ತಾಲೂಕಿನ ಸತ್ಯಂಪೇಟೆ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಜನ ಪರದಾಡುವಂತಾಗಿದೆ. ಗ್ರಾಮದ ಅರ್ಧದಷ್ಟು ಮನೆಗಳು ಜಲಾವೃತ ಆಗಿದೆ. ನೋಡ್ತಾ ಇದ್ದೀರಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲೇ ಅಂತ ಹೇಳಿ. ಮನೆಯಲ್ಲಿ ನಡು ಮಟ್ಟಕ್ಕೆ ನೀರು ಬಂದಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಇಷ್ಟಾದರೂ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿ ಕೂಡ ಭೇಟಿ ಕೊಟ್ಟಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊರಗ ಒಳಗ್ ಕೂಡ ಇಲ್ಲ ಹೊರಗ ಒಳಗ್ ಕೂಡ ದೊಡ್ಡ ಬೋಗೋಲ್ ಇಟ್ಟು ಉಪ್ಪಾಕಿ ಅಂಬಲಿ ಕಾಸಿ ಹಾಕೊಂಡು ಮಂತ್ರ ಮನೆ ಮುಂದೆ ಹೋದ್ರೆ ತಂಗ್ಳದ ಪಂಗ್ಳದ ಅನ್ನ ಸಾರ ಹಾಕ್ತಿರಿ, ಊಟ ಮಾಡ್ತೀವ್ರಿ ಜನರು. ನಾವು ಅಂತವ್ರು ಈ ಒತ್ತ ಬಂದದ ಒತ್ತೊಳಗೆ ಹಾಕೊಂಡು ಮನೆ ಮುಂದೆ ನಿಂದಿರ್ತೀವಿ. ವರ್ಷ ಇಲ್ಲಿ ನೀರಿನಾಗೆ ಕಾಲವರಣ ಮಾಡ್ದಂಗ ಆಗ್ಯದ್ರಿ. ಏನ್ರಿ, ಏನು ನಮಗ ಬಡ ಜನರಿಗೆ ಏನು ಸಹಾಯ ಮಾಡಿಲ್ಲ, ಸೌಲಭ್ಯ ಇಲ್ಲ, ಏನಿಲ್ಲ. ಈಗ ನೋಡಿದ್ರೆ ಮೊನ್ನೆ ಒಂದ್ಸರಿ ಮಳೆ ಬಂತು ಸರ್. ಮಳೆ ಬಂದಾಗ ಮೊನ್ನೆನೆ ಹಿಂಗಾಯ್ತ್ರಿ. ಮೊನ್ನೆ ಹಿಂಗಾದ ಮತ್ತೆ ಈಗ ಮೊನ್ನೆ ಡಿ ಸಾಬು, ಎಸ್ ಸಾಬು, ರಾಜಗೌಡರು ಅವ್ರನ್ನು ಬಂದು ಕೇಸಿ ಅವ್ರನ್ನ ಇದು ಮಾಡಿ ಕೇಸಿ ಹೋದ್ರಿ. ಮತ್ತೆ ಆಮೇಲೆ ಏನಿದ್ರೆ ಯಾರು ಇದ್ರು ನಮ್ಮ ಇದು ಮಾಡ್ಲಿಲ್ರಿ, ಕೇರ್ ಮಾಡ್ಲಿಲ್ಲ. ಮತ್ತೆ ಇವತ್ತು ಮತ್ತೆ ಮಳೆ ಬಂತ್ರಿ. ಮಳೆ ಸುದ್ದಿಯಿಂದ ಹಿಡಿದು ಸಮಸ್ಯೆಗಳು, ಪರಿಹಾರ ಅಥವಾ ಇನ್ಸ್ಪಿರೇಷನ್ ಆಗುವಂತಹ ಸ್ಟೋರ್ಗಳು, ಯಾವುದೇ ಸುದ್ದಿಗಳಿರ್ಲಿ, ನಿಮ್ಗೆ ಅಂತಹ ಸುದ್ದಿಗಳನ್ನ ನೀವು ಕ್ಷಣ ಮಾತ್ರದಲ್ಲಿ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಸುದ್ದಿಗಳು ಕೂಡ ನಿಮ್ಮ ಬೆರಳ ತುದಿಯಲ್ಲಿ ಇರುತ್ತೆ. ಇನ್ನೊಂದಷ್ಟು ನ್ಯೂಸ್ ನೋಡೋಣ ಬ್ರೇಕ್ ಆದ್ಮೇಲೆ.